ಕಣ್ಣ. ಪುದೀನ ನೋಡಿ, ನಾನು ನಮ್ಮದು ಡೈಲಿ ಶಾಪ್ ಉಂಟು ಹೊಸ ಅಂಗಡಿ ಅಂತೇಳಿ. ಎಂತ ಮಾಡೋದಪ್ಪ? ಅದು ಪಲ್ಯ ಮಾಡಬೇಕು ನನಗೆ ಈಗ. ಈಗಂತೂ ತುಂಬ ಚೆಂದ ಕಾಣ್ತದೆ ನಂದೊಂದು. ಹೆಲೋ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಚಿಂಕಿ ಎಷ್ಟು ಖುಷಿ ಚಿಂಕಿಗೆ. ಚಾಮಿ ಚಿಂಕಿ ನೋಯೋಯ್ ಮಾಡುದು ಹೇಗೆ ಟಿಕ್ಕಿ ಚಿಕ್ಕಿ. ಹಾಯ್ ಚಿಕ್ಕಿ. ಇವತ್ತು ಕೆಲಸ ಎಲ್ಲ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ದನಗಳನ್ನಾಗಲೇ ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಬಂದು ಮತ್ತು ಪಾತ್ರೆ ವಾಶ್ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಮತ್ತೊಮ್ಮೆ ಅವ್ರ ಹತ್ರ ಹೋಗ್ತಿದ್ದೇನೆ ಬದಲಿಸಲಿಕ್ಕೆ. ನಾನು ಹೇಗೂ ತೋಟ ಕ್ಲೀನ್ ಮಾಡೋದ್ರಿಂದ ಕೆಲವು ಹುಲ್ಲೆಲ್ಲ ದನಗಳು ತಿನ್ನೋದಿಲ್ಲ. ಹಾಗಾಗಿ ಅದನ್ನು ಸಹ ಹಿಡಿದು ತಂದು ಕೆಳಗಡೆ ಹಾಕಿದರೆ ಬೇಕಾದರೆ ತಿಂತದೆ, ಇಲ್ಲ ಅಂತ ಹೇಳಿದರೆ ಅದು ಸೊಪ್ಪಿನ ಬದಲಾಗಿ ಯೂಸ್ ಆಗ್ತದೆ. ಹಾಗಾಗಿ ಇವತ್ತಿಂದ ಸೊಪ್ಪಿಗೆ ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ. ಹೇಗೂ ಎರಡೆರಡು ವರ್ಕ್ ಮಾಡಬೇಕಾಗ್ತದೆ. ಒಂದು ಸೊಪ್ಪು ತಂದು ಹಾಕಬೇಕು, ಅದು ತೋಟ ಸಹ ಕ್ಲೀನ್ ಮಾಡಬೇಕು. ಹಾಗೆ ಅದರ ಬದಲು ಒಂದೇ ವರ್ಕ್ ಮಾಡ್ಬೋದಲ್ಲ, ದನಗಳಿಗೆ ತಿನ್ನಲಿಕ್ಕೂ ಆಗ್ತದೆ, ಕೆಳಗಡೆ ಹಾಕ್ಲಿಕ್ಕೂ ಆಗ್ತದೆ ಅಂತೇಳಿ ನಾನಿನ್ನು ಇವರು ನಮ್ಮ ಬದಲಿಸಿ ತೋಟಕ್ಕೆ ಹೋಗಬೇಕು. ಹಾಗೆ ನನ್ನೊಟ್ಟಿಗೆ ಟಿಂಕಿ ಸಹ ಬಂದಿದ್ದಾನೆ ದನಗಳ ಹತ್ರ ಹೋಗಲಿಕ್ಕೆ. ಮೊನ್ನೆ ಅಪ್ಪ ಇಲ್ಲಿ ಜಾರಿ ಬಿದ್ದಿದ್ರು, ನಾನು ಸಹ ಈಗ ಜಾರ್ತಿದ್ದೆ, ತುಂಬ ಬಿಡಲಿಲ್ಲ ಪುಣ್ಯಕ್ಕೆ. ಇವಳೆಲ್ಲಿ ಹೋಗಿದ್ದಾಳೆ ಮರೆ? ಹಾಂ, ಕೂತಿದ್ದಾಳೆ. ಅವರು ಓಡಿ ಬರೋದು ಇಲ್ಲಿಗೆ, ಅದೆಂತ ಮಾಡೋದು ಅಂತೇಳಿ ಇಲ್ಲೇ ಕಟ್ಟಿದ್ದು. ಅದೇ ನೋಡಿ, ಸುಖಾಸನದಲ್ಲಿ ಕೂತಿದ್ದಾಳೆ ಅವಳು. ಎಂತ ಸಾಕಾಯ್ತಾ ಮಂಗು ಗೌರಿ? ಚಿಕ್ಕ ಇದ್ಲಲ್ಲ ಇವಳು. ಹುಟ್ಟುವಾಗ ನಾನು ವ್ಲಾಗ್ ಮಾಡ್ತಿದ್ನಾ ಇಲ್ಲ ಅನ್ನಿಸ್ತದೆ, ಐ ಥಿಂಕ್. ಅಯ್ಯೋ ಅಕ್ಕ, ಎಂತ ಮಾಡೋದು? ಆಯಿತಾ ಮೇಯ್ದಾಯ್ತಾ? ಅಪ್ಪ ಹೇಳ್ತಿದ್ರು ಇವಳು ಎಲ್ಲಿಯಾದರೂ ಕುಟ್ಟಲಿಕ್ಕೆ ಕಲ್ತ್ರೆ, ಅಂದರೆ ತಿವಿತದಲ್ಲ, ಕಲ್ತ್ರೆ ಭಾರಿ ಕಷ್ಟ ಉಂಟು. ಇವಳದು ಒಂಥರ ಕೊಂಬು ಶಾರ್ಪ್ ಅಂತ. ಎಂತ ಚಿಂಕಿ ಕುಯ್ಕ ನೋಡ್ರಿ, ಇದು ಯಾರು ಬಂದದ್ದು? ಯಾರ ಹತ್ರ ಬಂದದ್ದು? ಯಾರ ಹತ್ರ? ಚಿಂಕಿ ಎಂತ ನೀನು ಉದಾಸೀನ ಮಾಡೋದು ಹಾಗೆ ಸಹ? ಹೋಗ ಅವಳ ಹತ್ರ ಮಾತಾಡು, ಎಂತ ಅಂತ ಕೇಳಂತೆ. ಎಲ್ಲೋ ಶಂಪು, ಹಾಯ್. ಹುಲ್ಲಿಗೆ ಹೋಗುದಾ? ಹಾಂ ಚಂಬು ಗುಂಡಣ್ಣಿ ನಿಂಗೆ ಚಂದ ಅಲ್ಲ ಇವಾಗ ನೋಡಲಿಕ್ಕೆ, ಕ್ಯೂಟು ಗೋಲ್ಡನ್ ಹೀರೋ. ಇದು ನೋಡಿ, ಕೈಗೆ ತಾಗಿದೆ ಅಲ್ಲ, ಅದೊಂದು ಸೊಪ್ಪು ಬರ್ತದಲ್ಲ ಬಳ್ಳಿಯಲ್ಲಿ, ಅದು ತಾಗಿದ್ದು ತುರಿಸ್ತಾ ಇರ್ತದಲ್ಲ. ಅದು ತಾಗಿದರೆ ಎಂತ ಮಾಡಬೇಕಂದ್ರೆ, ಎಳತ್ತು ಚಿಗುರು ಸೊಪ್ಪು ಬೇರೆ ಯಾವುದಾದ್ರು ಇರ್ತದಲ್ಲ, ಆ ಚಿಗುರನ್ನು ಚೆಂದ ಪುಡಿ ಮಾಡಿ ಅಲ್ಲಿ ಸವರಿದರೆ ಕಡಿಮೆ ಆಗ್ತದೆ. ನಾನೀಗ ಅದನ್ನೇ ಮಾಡಿದ್ದು. ದನವನ್ನು ಬದಲಿಸ್ಲಿಕ್ಕೆ ಹೋಗಿ ಬರುವಾಗ ತಾಗಿತ್ತು ನೋಡಿ ಇದು. ಪಾಲಿಶಿಂಗ್ ಆದಮೇಲೆ ನೋಡಿ ಅಂತೆ ಅಟ್ಟ ಹೀಗೆ ಕಾಣ್ತದೆ. ಇನ್ನು ಇದಕ್ಕೆ ಒಂದು ನಮಗೆ ವರ್ಕ್ ಉಂಟು ಇನ್ನೂ ಕೂಡ. ಇದಕ್ಕೆ ವಾಲ್ ಪುಟ್ಟಿ ಕೊಟ್ಟು ಪೇಂಟಿಂಗ್ ಆಗಬೇಕು, ಆಮೇಲೆ ವೈರಿಂಗ್ ಆಗಲಿಕ್ಕೆ ಉಂಟು. ಸೊ ಅದಾದಮೇಲೆ ಕ್ಲಿಯರಾಗಿ ನಿಮಗೆ ಹೇಳ್ತೇನೆ, ಅಂದರೆ ಲೈಟ್ಸ್ ಎಲ್ಲ ಹಾಕಿ ಆದಮೇಲೆ ಕಾಣ್ತದೆ ಅಂತ. ಈಗಂತೂ ತುಂಬ ಚೆಂದ ಕಾಣ್ತದೆ. ನಂದೊಂದು ಡ್ರೀಮ್ ಇತ್ತು, ನನ್ನ ಅಪ್ಪಂದು ಕೂಡ ಡ್ರೀಮ್ ಈ ಥರ ಒಂದು ಅಟ್ಟ ಮಾಡಿಸೋದು. ಈಗ ಚೆಂದ ಕಾಣ್ತದಲ್ಲ. ಅಪ್ಪ ನೋಡಿ ಅಡುಗೆ ಮಾಡ್ತಿದ್ದಾರೆ.
ಎಂತ ಮಾಡೋದಪ್ಪ? ಅದು ಪಲ್ಯ ಮಾಡಬೇಕು ನನಗೆ ಈಗ. ಯಾವುದು? ನಾನು ಹೀಗೆ ಕಟ್ ಮಾಡಿದ್ದೆ, ಹೀಗೆ ಕಟ್ ಮಾಡಬಾರ್ದಂತೆ, ಈ ಥರ ಕಟ್ ಮಾಡಬೇಕಂತೆ. ಹಾಗೆ ಕಟ್ ಮಾಡೋದ್ರಿಂದ ಎಂತ ರುಚಿ ಬೇರೆ ಆಗ್ತದಾ? ಅದು ಪೀಸು ದೊಡ್ಡದಾಗ್ತದೆ. ಮಿತಾಯ್ತು ಲಟ್ಟ ಲಟ್ಟ ಉಂಟ ಇತ್ತ ಬೊಗು ನೋಡ್ತಾನ. ನಾನು ಪೀಸಿಗೆ ಪಲ್ಯಕ್ಕೆ ಸಾಂಬಾರಿಗೆ ಎಲ್ಲಕ್ಕೂ ಇದೇ ಥರ ಕಟ್ ಮಾಡ್ತು. ಅಪ್ಪಂದೊಂದು ಸ್ಪೆಷಲ್ ಆಯಿತು. ಪುದೀನ ನೋಡಿ, ನಾನು ನಮ್ಮದು ಡೈಲಿ ಶಾಪ್ ಉಂಟು ಹೊಸ ಅಂಗಡಿ ಅಂತೇಳಿ, ಅವರ ಶಾಪಿಂದ ಯಾವಾಗಲೂ ಸಲ ಪುದೀನ ಬಂದರೆ 2 ಕಡ್ಡಿ ತಗೊಂಡು ಬರೋದು, ಇಲ್ಲಿ ಊರಿದ್ದು ಇದೇ ಮಾಡ್ತಿದ್ದು, ಅಂದರೆ ನೆಲದಲ್ಲಿ ಊರಿಡೋದು ಹೂವಿನ ಗಿಡದ ಬುಡದಲ್ಲೆಲ್ಲ. ಈ ಸಲ ಆಯಿತು ಫೈನಲಿ. ಇದು ಅಗಲಾಗ್ತಾ ಉಂಟು. ಇದಲ್ಲದೆ ಇನ್ನೊಂದು ಕಡೆ ಸಹ ಇಲ್ಲಿ ಸಹ ಆಗ್ತಾ ಉಂಟು. ಮಳೆಗಾಲ ಬಂದ ಹಾಗೆ, ಮಳೆ ಬಂದಾಗೆ ಇದು ಸತ್ತು ಹೋಗ್ತದೆ, ಎಲ್ಲ ಕೊಳ್ತು ಹೋಗ್ತದೆ. ಮತ್ತೊಂದು ಟೊಮೆಟೊ ಗಿಡ ಕೂಡ ನೆಟ್ಟಿದ್ದೇನೆ, ಇದರಲ್ಲಿ ಸಹ ಹೂ ಹೋಗಿದೆ. ಹೇಗಾಗ್ತದಂತ ನೋಡ್ಬೇಕು. ಅಪ್ಪ ಒಂದು ಗೂಂಟ ಕಟ್ಟಿ ಇಟ್ಟಿದ್ದಾರೆ, ಅದಕ್ಕೆ ಬೀಳಬಾರ್ದು ಅಂತ, ಇಲ್ಲಾದರೆ ಇದು ಬೀಳ್ತದಲ್ಲ. ಪುದೀನ ಮಾತ್ರ ಫ್ರೆಶ್ ಆಗಿ ಉಂಟು. ಅಂತ ಹೇಳಿದರೆ ನಿನ್ನೆ ನಾನು ನನ್ನ ವ್ಲಾಗಲ್ಲಿ ಹೇಳಿದ್ದೆ, ನನಗೊಂದು ಮಿಷಿನ್ ತೊಗೊಳ್ಬೇಕು ಅಂತ. ಅಂದರೆ ಏನಂತ ಹೇಳಿದರೆ, ಅಪ್ಪ ತೊಗೊಳ್ಬೋದು ಅಡಿಕೆದು ಹಣದಲ್ಲಿ, ಅಪ್ಪ ತೊಗೊಳ್ಬೋದು. ಅಪ್ಪ ಒಂದು 4-5 ಮಿಷನ್ನೇ ತೊಗೊಳ್ಬೋದು ಆರಾಮದಲ್ಲಿ. ಹಾಗೆಲ್ಲ ನಾನೇ ತೊಗೊಳ್ಬೇಕು ಅನ್ನೊಂದು ಆಸೆ ನನಗೆ. ಅಂದರೆ ನನ್ನ ಅರ್ನಿಂಗ್ಸಲ್ಲಿ ನಾನೇ ತೊಗೊಳ್ಬೇಕು ಅಂತ. ಮತ್ತು ನಾನು ಅಪ್ಪನಿಗೆ ಪ್ರೆಷರ್ ಹಾಕುವ ಹಾಗೆ ಅಂತ ಇರೋದಿಲ್ಲ, ಅಂದರೆ ನೀವು ತಕ್ಕೊಡಿ ಅಂತ ಹೇಳುವಾಗೆಲ್ಲ ನನ್ನ ಹಣದಿಂದ ನಾನು ತೊಗೊಳ್ಬೇಕು ಅಂತ. ಮತ್ತೇನಂತ ಹೇಳಿದರೆ, ಅಪ್ಪಂದು ಸಹ ಏನು ಅಡಿಕೆದು ಹಣ ನಮ್ಮಲ್ಲಿ ಅಷ್ಟೇ ಇರ್ತದೆ ಅಂತಲ್ಲ, ಅದು ಖರ್ಚಾಗ್ತಾ ಹೋಗ್ತದೆ. ಲೈಕ್ ಅಡಿಕೆ ಸುಲಿದವರಿಗೆ ಸಂಬಳ ಕೊಡಬೇಕು, ಮತ್ತು ಅಡಿಕೆಗೆ ಮತ್ತೆ ನಾವು ಸಪ್ರೇಟ್ ಅಂಗಡಿಯಿಂದ ಒಂದು ಗೊಬ್ಬರ ತರ್ತೇವೆ, ಅದಕ್ಕೆ ಒಂದಷ್ಟು ಹಣ ಅದಕ್ಕೆ ಹೋಗ್ತದೆ. ಗೊಬ್ಬರ ಹಾಕಲಿಕ್ಕೆ ಬರೋರಿಗೆ ಹೋಗ್ತದೆ. ನೆಕ್ಸ್ಟ್ ಹಟ್ಟಿದ ಗೊಬ್ಬರ ಅಲ್ಲಿ ಸ್ಟಾಕ್ ಮಾಡಿದ್ದುಂಟಲ್ಲ ಗೊಬ್ಬರ ಗುಂಡಿಯಲ್ಲಿ, ಅದನ್ನು ತೆಗಿಲಿಕ್ಕೆ ಬಂದವರಿಗೆ ಸಂಬಳ ಕೊಡಬೇಕು. ಮತ್ತು ಮೊನ್ನೆದು ಮನೆ ಒಳಗಡೆದು ಸಾರಣೆದು ಮತ್ತು ವೈರಿಂಗಿಗೆ ಅದಕ್ಕೆ ಸಹ ಒಂದಿಷ್ಟು ಹೋಯಿತು. ಲಾಸ್ಟ್ ನನ್ನ ಮದುವೆಗೆ ತೆಗೊಂಡದ್ದುಂಟಲ್ಲ ಸ್ವಲ್ಪ ಹಣ, ಅದು ಕಳೆದ ವರ್ಷದ ಹಣ ಅಡಿಕೆ ಅದರಲ್ಲಿ ಹೋಯಿತು. ಹಾಗಾಗಿ ಅಂದರೆ ನಮ್ಮದು ಸರ್ಕ್ಯುಲೇಟ್ ಆಗ್ತಾ ಇರ್ತದೆ, ಹಣ ಅಷ್ಟೇ ಸ್ಟಾಕ್ ಆಗಿರೋದಿಲ್ಲ. ಮತ್ತು ನಮ್ಮದು ದಿನನಿತ್ಯದ ಖರ್ಚಿಗೆ ಸಹ ಉಂಟಲ್ಲ. ಹಾಗಾಗಿ ಅಂದರೆ ನಾನು ಹೇಳಿದ್ದು ಅಪ್ಪ ತಗೊಳ್ಬೋದು ಮೆಷಿನ್, ಆದರೆ ನಾನೇ ತಗೊಳ್ಬೇಕು ಅಂತ ಒಂದೊಂದು ಡ್ರೀಮ್ ನಂದು. ಈಗ ಹೇಗೆ ಇನ್ವರ್ಟ್ರ್ ನನ್ನ ಹಣದಲ್ಲಿ ನಾನೇ ತಗೊಂಡೆ, ಕಿಚನ್ನಿಗೆ ನಮ್ಮ ರೂಮಿಗೆ ಟೈಲ್ಸ್ ನನ್ನ ಹಣದಲ್ಲಿ ನಾನೇ ಹೇಗೆ ಹಾಕ್ಸಿದೆ, ಅದೇ ಥರ ನನಗೊಂದು ತಗೊಳ್ಬೇಕು ಅಂತ. ಆದರೆ ನಾನು ಸ್ವಲ್ಪಷ್ಟು ಸೇವಿಂಗ್ಸ್ ಮಾಡ್ತೇನೆ, ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಹೆಲ್ತ್ ಇಶ್ಯೂಸ್ ಆದಾಗ ಬೇಕಾಗ್ತಂತ. ಒತ್ತೊಮ್ಮೆ ನಂದು ಸಡನ್ ಆಕ್ಸಿಡೆಂಟ್ ಆದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಕೊಡಲಿಕ್ಕೆ ಅಪ್ಪನ ಹತ್ರ ಕೈಯಲ್ಲಿ ಇರಲಿಲ್ಲ, ಅಕೌಂಟಲ್ಲಿಂದ ತರಲುವಷ್ಟು ಸಹ ಸಿಚುವೇಷನಲ್ಲಿ ಇರಲಿಲ್ಲ. ಆಗ ನನ್ನ ಹಣ ಉಂಟಲ್ಲ ಅದನ್ನೇ ನಾನು ಗೂಗಲ್ ಪೇ ಮಾಡಿದ. ಆ ಥರ ಸಿಚುವೇಷನ್ ಆದರೆ ಅಂತ ಹೇಳಿ ಸ್ವಲ್ಪ ಸೇವಿಂಗ್ಸ್ ಬೇಕಾಗ್ತದೆ ಅಂತ. ಹಾಗೆ ಹುಲ್ಲು ಮಾಡಬೇಕು ಅಂತ ಹೇಳಿದ್ದೆಲ್ಲ, ಈ ಥರ ನೋಡಿ, ಇದು ಹುಲ್ಲು ನಾನು ತಿನ್ನೋದಿಲ್ಲ, ಈ ಥರದ್ದು ಹುಲ್ಲು. ಅದನ್ನು ತೆಕ್ಕೊಂಡು ಬಂದು ಎಲ್ಲ ಹಟ್ಟಿಗೆ ಹಾಕಿದ್ದೇನೆ, ರೊಟ್ಟಿಗೆ ಸೋಗೆ ಸಹ ತೆಕ್ಕೊಂಡು ಬಂದು ಕೊಚ್ಚಿ ಹಾಕಿದ್ದೇನೆ. ಒಂದು ಕಟ್ಟ ಕುತ್ಕೊಳ್ಳಿಕ್ಕೆ ಆಯ್ತು, ಅಂದರೆ ಕೆಳಗಡೆ ಸೊಪ್ಪಿನ ಹಾಗೆ. ಇನ್ನೊಂದು ಕಟ್ಟ ತಿನ್ನಲಿಕ್ಕೆ ತರಬೇಕು. ಒಂದು ಕಟ್ಟ ಹುಲ್ಲು ತಗೊಂಡೋಗಿ ಹಟ್ಟಿಗೆ ಹಾಕಿ ಬಂದೆ. ಈಗ ಇನ್ನೊಂದು ಕಟ್ಟ ಹುಲ್ಲು ಆಗಬೇಕು. ಯಾವಾಗಲೂ ಇಷ್ಟೊತ್ತಿಗೆ ನಂದು ಹುಲ್ಲು ಕಂಪ್ಲೀಟ್ ಆಗ್ತಿತ್ತು, ತಿನ್ನಲಿಕ್ಕೆಲ್ಲ ಕೊಂಡು ಹೋಗ್ತಿದ್ದದು. ಇವತ್ತಿಂದ 2 ಕಟ್ಟ, ಒಂದು ಕೆಳಗಡೆಗೆ ಹಾಕಲಿಕ್ಕೆ, ಇನ್ನೊಂದು ತಿನ್ನಲಿಕ್ಕೆ. ಹಾಗೆ ಕೆಳಗಡೆ ಇದ್ದ ಸಹ ಅವರು ತಿನ್ಬೋದು ಹೆಕ್ಕಿ. ನಾನು ಆಲ್ಮೋಸ್ಟ್ ಅವರು ತಿನ್ನದಂಥ ಹುಲ್ಲು ಒಂದು ಸೈಡ್ ಪಾರ್ಟ್ ಇತ್ತು, ಅದನ್ನೇ ಕ್ಲೀನ್ ಮಾಡಿ ಹಿಡಿದೆ. ಇನ್ನೊಂದು ಕಟ್ಟ ಹುಲ್ಲು ಅವರಿಗೆ ತಿನ್ನಲಿಕ್ಕೆ ಆಗುವಷ್ಟು ಕೊಂಡೋಗಬೇಕು. ಅಪ್ಪ ಅವರನ್ನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಇವನಿಗೆ ಎಷ್ಟು ಹೆದರಿಕೆ ಆಯ್ತು ಅಂತೇಳಿದರೆ, 3 ನವಿಲು ಬಂತಾಯ್ತಾ. ನವಿಲನ್ನು ನೋಡಿ ಇವ ಓಡಿ ಬಂದಿದ್ದಾನೆ ಮನೆಗೆ. ನಂದಿ ಮಾತ್ರ ಇಲ್ಲೇ ಬಾಕಿ, ನಂದಿ ಇಲ್ಲೇ ಬಾಕಿ. ಆದರೆ ನನಗೆ ಹೆದರಿಕೆ ಎಂತಾಯ್ತು ಅಂದರೆ, ನಂದಿ ಮೇಲೆ ಏನಾದರೂ ಅಟ್ಯಾಕ್ ಮಾಡಿತ್ತಾ ಅಂತ. ಹಾಗೆ ಟಿಂಕಿ ಮತ್ತು ಕೂರ ಇಬ್ಬರು ಸೇರಿ ನವಿಲನ್ನು ಓಡಿಸಿದ್ರು. ಮತ್ತು ಇವ ಇಲ್ಲೇ ಇದ್ದಾನೆ. ಇನ್ನೊಂದು ಹೆದ್ರಿ ಬೊಬ್ಬೆ ಹೊಡ್ಕೊಂಡು ಮನೆಗೆ ಬಂದಾಗ ಗೊತ್ತುಂಟು, ನಾನು ಅದು ಹುಲ್ಲು ಹಾಕ್ಲಿಕ್ಕೆ ಹೋಗಿದ್ದಲ್ಲ ಒಂದು ಕಟ್ಟ, ಹಾಗಾದ್ದು ಇದೆಲ್ಲ ಘಟನೆಗಳು. ಹೀಗೆ ಹೆದರಿದ್ರೆ ಹೇಗೆ ಅನ್ನ, ನೀನೇ ನವಿಲಾಗೆ ಇದ್ದಿ ನೋಡಲಿಕ್ಕೆ. ಹುಲ್ಲಾಯಿತು ಒಂದು ಕಟ್ಟ, ನಾನು ನೋಡಿ ಹೀಗೆ ಕ್ಲೀನ್ ಮಾಡಿದೆ. ಇಲ್ಲಿಂದ ಹೀಗಾಗಿ ಒಂದು ಕೆಳಗಡೆ ಹಾಕಲಿಕ್ಕೆ ಒಂದು ಕಟ್ಟ ಇರ್ತದ್ದು, ಇಲ್ಲಿಂದ ಹೀಗೆ ಕವರ್ ಮಾಡಿ
ಒಂದು ಕಟ್ಟ ತಿನ್ನಲಿಕ್ಕೆ ಆಯಿತು. ಇವ್ರನ್ನ ಕರ್ಕೊಂಡು ಹೋಗಬೇಕು. ಶಂಭು ನಂದಿ ಮೊದಲೇ ಭಾರೀ ಹೆದರ್ತಿದ್ದಾನೆ. ಇವತ್ತು ದೊಡ್ಡ ಕಣ್ಣು ಮಾಡಿ ಕರ್ಕೊಂಡು ಹೋಗ್ಲಿಲ್ಲಾಂದರೆ ಇಲ್ಲೇ ಬಾಕಿ ಆಗ್ತಾರೆ. ಅದಕ್ಕೆ ಇಬ್ಬರು ತಲುಪಿದ್ದಾರೆ ನೋಡಿ. ಅಪ್ಪ ಕರ್ಕೊಂಡು ಬಂದ್ರಿ ಇಬ್ಬರನ್ನು ಸಹ. ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಹಾಕಿದ್ರಲ್ಲಿ ಹಿಂದೆಲ್ಲೇ ಮೇಯ್ತಿದ್ದಾಳೆ. ನಾಳೆ ನನಗೆ ಅಪ್ಪನಿಗೆ ಮತ್ತು ಗಣಿಗೆ ಒಂದು ಕಡೆ ಹೋಗ್ಲಿಕ್ಕುಂಟು, ಒಂದು ಫಂಕ್ಷನಿಗೆ. ಹಾಗೆ ಅಚ್ಚಕ್ಕ ಬರ್ತೇನೆ ಅಂತ ಹೇಳಿದ್ದಾಳೆ. ಸಂಜೆಗೆ ಹೋಗಿ ತಲುಪ್ತೇನೆ ಅಂತ ಹೇಳಿದ್ದಾಳೆ. ನಾನು ಬೆಳಿಗ್ಗೆಯಿಂದ ಹೇಳುವ ಅಂತ ಅಂದ್ಕೊಂಡಿದ್ದೆ, ಹೇಳಲಿಕ್ಕೆ ಮರ್ತಿತ್ತು. ಈಗ ಸ್ವಲ್ಪ ಹೊತ್ತಲ್ಲಿ ತಲುಪ್ಬೋದು. ಮಧ್ಯಾಹ್ನನೇ ಹೊರಟಿದ್ದಾಳೆ ಅವಳ ಮನೆಯಿಂದ. ಹಾಗೆ ಅವಳು ನಾಳೆ ಒಂದು ದಿವಸ ನಿಂತು ನಾಡಿದ್ದು ಹೋಗ್ತಾಳೆ. ಅಂದರೆ ನಮಗೆ ಅಲ್ಲಿಗೆ ಹೋಗಲೇಬೇಕಿತ್ತು, ಇಂಪಾರ್ಟೆಂಟ್ ಫಂಕ್ಷನ್. ಹಾಗಾಗಿ ನಾನು ಗಣಿ ಅಪ್ಪನ ಹೋಗ್ತಿರೋದು. ಅದು ಒಂದು ಕಾರಲ್ಲಿ ಹೋಗೋದು, ರೆಂಟ್ ಮಾಡಿ ಸದ್ಯಕ್ಕೀಗ. ಅಂದರೆ ಅಪ್ಪನಿಗೆ ಕಷ್ಟ ಆಗ್ಬೋದು ಅಂತ ಹೇಳಿ, ಇಲ್ಲಾಂದರೆ ನಾವು ಬೈಕಲ್ಲಿ ಹೋಗ್ತಿದ್ವಿ. ಅಪ್ಪನಿಗೆ ಕಷ್ಟ ಆಗ್ಬೋದು ಅಂತ ಹೇಳಿ ಕಾರ್ ಮಾಡಿ ಹೋಗ್ತಿರೋದು. ಹಾಗೆ ಕಾಯ್ತೆ. ಹಲೋ ಅಚ್ಚು. ಅಪ್ಪ ಮಕ್ಕಳಿಗೆ ಕಾಯೋದು ಹೀಗೆ ಅಂತ. ಯಾರ ಮನೆಗೆ ಬರಲಿ, ಬರ್ತೇನೆ ಅಂತ ಇವ್ರ ಹತ್ರ ಮುಂಚೆ ಹೇಳಿದರೆ ಈ ಥರನೇ ಮಾಡಿದವರು. ದಾರಿ ಕಾಯ್ತಾ ಇರ್ತಾರೆ. ಅಚ್ಚಿ ಎಲ್ಲಿದ್ದಾಳೆ, ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು. ಪುಚ್ಚ ಎಲ್ಲಿದ್ದಾಳೆ, ಫೋನ್ ಮಾಡು. ಚಪ್ಪು ಎಲ್ಲಿ ತಲುಪಿದ್ಲಾ, ಫೋನ್ ಮಾಡು. ಅಕ್ಕ ತಲುಪಿದ್ಲಾ, ಫೋನ್ ಮಾಡು. ಇದೇ ಮಾಡೋದಪ್ಪ. ಹಾಯಣ್ಣ. ಆಗ್ಲಿಕ್ಕಿಲ್ವಾ? ಯಾಕಣ್ಣ? ಹೌದು, ದುಡ್ಲಿಕ್ಕೆ ಬರ್ಬೇಕಾ ಹೇಗೆ? ಬಂದು ಎರಡು ಮಾತಾಡಿಸ್ತಿದ್ದಾಳೆ. ಕೋಣ